ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾದ ಮರುದಿನದಿಂದಲೇ ಈ ತಾರತಮ್ಯದ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಇವತ್ತು ಆ ರಾಜಕೀಯ ಜಟಾಪಟಿ ಪ್ರತಿಭಟನೆಯ ರೂಪವನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ಸು ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಪ್ರತಿಭಟನೆಯನ್ನ ಮಾಡಿ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ, ಕಾಂಗ್ರೆಸ್ ಹೇಳ್ತಾ ಇರುವಂಥ ಒಂದಿಷ್ಟು ವಿಚಾರಗಳು, ಬಿಜೆಪಿ ಹೇಳ್ತಾ ಇರುವಂಥ ಮತ್ತೊಂದಿಷ್ಟು ವಿಚಾರಗಳು, ಎರಡರ ಬಗ್ಗೆಯೂ ಕೂಡ ರಾಜ್ಯದ ಜನರಿಗೆ ಕನ್ಫ್ಯೂಸ್ ಕ್ರಿಯೇಟ್ ಆಗಿದೆ. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾವುದು ಸತ್ಯ, ಯಾವುದು ಸುಳ್ಳು ಇದರಲ್ಲಿ. ಇನ್ನು ನಿಜವಾಗಿಯೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಯಾ, ತಾರತಮ್ಯ ಆಗ್ತಾ ಇದೆಯಾ, ಮತ್ತು ರಾಜಕೀಯ ಕಾರಣಕ್ಕಾಗಿ ಏನಾದರೂ ಈ ತಾರತಮ್ಯದ ಅಸ್ತ್ರವನ್ನು ಪ್ರಯೋಗಿಸಲಾಗ್ತಾ ಇದೆಯಾ? ಈ ಪ್ರಶ್ನೆಗೆ ಸಮರ್ಪಕವಾದಂಥ ಉತ್ತರ ರಾಜ್ಯದ ಜನರಿಗೆ ಸಿಗ್ತಾ ಇಲ್ಲ. ಈ ಮಧ್ಯೆ ಪ್ರತಿಭಟನೆಗಳು ಮುಂದುವರಿತಾ ಇದ್ದಾವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದರೆ, ಬೆಂಗಳೂರಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಆ ಮೂಲಕ ಪ್ರತಿಭಟನೆಯ ಪರ್ವ ಶುರುವಾಗಿದೆ. ಲೋಕಸಭಾ ಎಲೆಕ್ಷನ್ನಿಗೂ ಮುಂಚಿತವಾಗಿ ತೆರಿಗೆ ಅನುದಾನದ ತಾರತಮ್ಯ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿದೆ. ಬಿಜೆಪಿ ಅದಕ್ಕೆ ಪ್ರತ್ಯಸ್ತ್ರವನ್ನ ಕೂಡ ರೆಡಿ ಮಾಡಿದೆ. ಗ್ಯಾರಂಟಿಗೆ ದುಡ್ಡು ಕೊಡೋದಕ್ಕೆ ಇವರ ಹತ್ರ ದುಡ್ಡಿಲ್ಲ, ಅದಕ್ಕಾಗಿ ಈ ಪ್ರೊಟೆಸ್ಟ್ನ ನಾಟಕ ಇದು, ಡ್ರಾಮಾ ಇದು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸಿಎಂ ಅಬ್ಬರದ ಭಾಷಣ ಮಾಡಿದ್ರು ಇವತ್ತು ದೆಹಲಿಯಲ್ಲಿ. ಅಂಕಿಅಂಶ ಸಮೇತ ಕೇಂದ್ರಕ್ಕೆ ಹಲವು ಪ್ರಶ್ನೆಗಳನ್ನು ಕೇಳಿದರು. ಇದಕ್ಕೆ ಅನಂತರ ಕೇಂದ್ರ ಸರ್ಕಾರದಿಂದಲೂ ಕೂಡ ಉತ್ತರ ಬಂತು. ಪ್ರಧಾನಿ ನರೇಂದ್ರ ಮೋದಿ ಅವರ ರೂಪದಲ್ಲಿ, ಅಂದರೆ ಡೈರೆಕ್ಟ್ ಆಗಲ್ಲ, ಅವರು ಪರೋಕ್ಷವಾಗಿ ಇದನ್ನು ಪ್ರಸ್ತಾಪ ಮಾಡಿದರು. ದೇಶದ ಐಕ್ಯತೆ ಸಮಗ್ರತೆಯನ್ನು ಪ್ರಸ್ತಾಪಿಸಿ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ಕೊಟ್ಟರು. ಕಲ್ಲಿದ್ದಲಿನ ಉದಾಹರಣೆಯನ್ನು ಕೊಟ್ಟರು. ಈಗ ಕಲ್ಲಿದ್ದಲು ಇರುವಂಥ ರಾಜ್ಯಗಳು ನಮ್ಮಲ್ಲಿರುವಂಥ ಕಲ್ಲಿದ್ದಲು ನಮಗೆ ಮಾತ್ರ, ಬೇರೆಯವರಿಗೆ ಕೊಡೋದಕ್ಕಾಗಲ್ಲ ಅಂತ ಏನಾದರೂ ಹೇಳಿದರೆ ಪರಿಸ್ಥಿತಿ ಏನಾಗಬಹುದು ಅಂತ PM ಪ್ರಶ್ನೆ ಕೇಳಿದರು. ಒಟ್ಟಲ್ಲಿ ಈ ರಾಜಕೀಯ ಜಟಾಪಟಿ ಈ ಲೋಕಸಭಾ ಎಲೆಕ್ಷನ್ನ ಅಸ್ತ್ರವಾಗುವಂಥ ಮುನ್ಸೂಚನೆ ಕಾಡ್ತಾ ಇದೆ. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 40% ಕಮಿಷನ್ನ ಅಸ್ತ್ರವನ್ನು ಪ್ರಯೋಗಿಸಿತ್ತು. ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಈ ತಾರತಮ್ಯ, ಮಲತಾಯಿ ಧೋರಣೆ, ಅನ್ಯಾಯ, ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ, ಇದನ್ನೇ ಅಸ್ತ್ರವನ್ನಾಗಿ ಬಳಸುವ, ಪ್ರಯೋಗಿಸುವಂತ ಮುನ್ಸೂಚನೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾನು ಆಗ್ಲೇ ಹೇಳಿದೆ, ಅಬ್ಬರದ ಭಾಷಣ ಮಾಡಿದ್ರು ಅಂಕಿಅಂಶ ಸಮೇತ. ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದಿಷ್ಟು ಗಂಭೀರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಸಿಎಂ ಏನ್ ಮಾತನಾಡಿದ್ರು ನೋಡೋಣ. 15% ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ GST ಆದ್ಮೇಲೆ 9% ಬಂದ್ಬಿಟ್ಟಿದೆ. ಟ್ಯಾಕ್ಸ್ ಗ್ರೋತ್ 9%, GST ಆದ್ಮೇಲೆ 9 ಗ್ರೋತ್ ಆಗಿದೆ. ನಮಗೆ GST ಇಂದ ನಷ್ಟ ಆಗಿದೆಯೇ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು, ಅದು ಸುಳ್ಳಾಯಿತು. ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ, ಅದು ಸುಳ್ಳಾಯಿತು. ನಮಗೆ ನಷ್ಟ ಆಯಿತು. ನಿನ್ನೆ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, 15th ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, autonomous organization, we do not want to interfere. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕ ತಾಯಿ? ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ. ಇಂಟರ್ಫಿಯರ್ ಆಗಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್, ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ನಲ್ಲಿ? ಸಾಮಾನ್ಯವಾಗಿ ಯಾವುದೇ ಪ್ರತಿಭಟನೆಯಾದರೂ ಕೂಡ ಕೇಂದ್ರ ಸರ್ಕಾರ ಮುಗುಮ್ಮಾಗಿ ಕೂರತ್ತೆ. ಅಂದರೆ ಉತ್ತರ ಕೊಡೋದಕ್ಕೆ ಹೋಗಲ್ಲ, ಆನ್ಸರ್ ಮಾಡೋದೇ ಇಲ್ಲ, ಜೊತೆಗೆ ಆ ಪ್ರತಿಭಟನೆಗಳನ್ನು ನಿರ್ಲಕ್ಷಿಸುತ್ತೆ. ಆದರೆ ಕರ್ನಾಟಕ ಸರ್ಕಾರ ಮಾಡಿರುವಂಥ ಪ್ರತಿಭಟನೆಯ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಆ ರೀತಿ ನಡ್ಕೊಂಡಿಲ್ಲ, ಬದಲಾಗಿ ರಿಯಾಕ್ಟ್ ಮಾಡಿದೆ. ರಿಯಾಕ್ಟ್ ಮಾಡಿರೋದು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆನಂತರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ವಿವರವಾದಂಥ ಪ್ರೆಸ್ ನೋಟ್ ರಿಲೀಸ್ ಮಾಡಿ ಅನ್ಯಾಯ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. PM ಮಾತನಾಡಿದ್ದೇನು,
ರಾಜ್ಯಸಭೆಯಲ್ಲಿ ನೋಡೋಣ. हम हर राज्य को उसका पूरा हक भी देना चाहते हैं, लेकिन मैं आज एक अहम मुद्दे पर मेरी पीड़ा व्यक्त करना चाहूंगा. आदरणीय सभापति जी, एक राष्ट्र हमारे लिए सिर्फ जमीन का टुकड़ा नहीं है, हम सब के लिए एक इकाई ऐसी है जो प्रेरणा देने वाली इकाई है. हिंदुस्तान के किसी भी कोने में दर्द हो तो पीड़ा सबको होनी चाहिए. अगर देश का एक कोना, अगर शरीर का एक अंग अगर काम नहीं करता है तो पूरा शरीर अपंग माना जाता है. शरीर जिस प्रकार से अगर देश का भी कोई कोना, देश का कोई क्षेत्र विकास से वंचित रह जाएगा तो देश विकसित नहीं हो सकता है. और इसलिए हमें भारत को एक अंगांगी भाव से देखना होना चाहिए, उसको टुकड़ों में नहीं देखना चाहिए. जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं. एक पूरी सरकार मैदान में उतर करके भाषा गढ़ रही है. इससे बड़ा देश का दुर्भाग्य क्या हो सकता है? क्या सोच बन गई है? और एक राष्ट्रीय दल के अंदर से ऐसे विचार है, ये बहुत बहुत दुखद की बात है. मैं पूछना चाहता हूं आदरणीय सभापति जी, अगर जिन राज्यों में कोयला है वो कह दें कोयला नहीं मिलेगा, ये हमारी संपत्ति है, जाओ तुम अंधेरे में गुजारा करो, देश कैसे चलेगा? देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है. देश को तोड़ने के लिए नए नए नैरेटिव खोजना बंद कर दीजिए. देश को आगे बढ़ना है, देश को एक साथ लेकर के चलने का प्रयास कीजिए. 2 ವರ್ಷನನ್ನ ಗಮನಿಸಿದ್ರಿ. ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಆರೋಪ ಏನು? ಈಗ ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಏನಿದು ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆಯಾ, ಇವ್ರದ್ರಲ್ಲಿ ಅರ್ಥ ಇದೆಯಾ? ನಾನು ನಮ್ಮ ವೀಕ್ಷಕರ ವಿವೇಚನೆಗೆ ಬಿಡ್ತೀನಿ. ಪ್ರಶ್ನೆ ಮಾಡೋದಷ್ಟೇ ನನ್ನ ಕೆಲಸ. ನಾನು ರವಿಕುಮಾರ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ, ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ಕಡೆಯಿಂದ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬಹುಶಃ ನನಗೆ ಅನ್ಯಾಯ ಆಗಿದೆ ಅಥವಾ ನನಗೆ ಅನ್ಯಾಯ ಆಗ್ತಿದೆ ಅಂತ ನಾನು ಹೇಳ್ಕೊಂಡ್ರೆ ಅದು ತಪ್ಪಾಗತ್ತಾ ಅಥವಾ ಅದು ರಾಜಕೀಯ ಅಂತ ಅನಿಸ್ಕೊಳತ್ತಾ? ಕೇಳ್ತಾ ಇದೆಯಾ ರವಿಕುಮಾರ್ ಅವರೇ? ಹಲೋ. ಹಾ, ನನಗೆ ಕೇಳಿದ್ದ? ಎಸ್, ನಿಮ್ಮನ್ನೇ ಕೇಳಿದೆ ನಾನು. ಅನ್ಯಾಯವನ್ನ ಅನ್ಯಾಯ ಅಂತ ಹೇಳಿದ್ರೆ ತಪ್ಪೇನು ಅಂತ. ನೋಡಿ, ಅನ್ಯಾಯ ಯಾರಿಗಾಗಿದೆ ಅನ್ನೋದು ನನ್ನ ಪ್ರಶ್ನೆ ಇದೆ. ಅನ್ಯಾಯ ಯಾರಿಗಾಗಿದೆ, ಯಾವಾಗಾಗಿದೆ ಅನ್ನೋದನ್ನ ನಾನು ಕೂಡ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಡೆಲ್ಲಿಗೆ ಹೋಗಿರುವಂತ ಪ್ರತಿಯೊಬ್ಬ ಮಿನಿಸ್ಟರ್ಗೂ ಕೂಡ ನಾನು ಕೇಳೋದಕ್ಕೆ ಬಯಸ್ತೇನೆ. ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದ್ದು ಯಾವಾಗ? ಕೇಂದ್ರದಿಂದ ಅನ್ಯಾಯ ಆಗಿದೆಯೋ ಇವರು ಅಧಿಕಾರಕ್ಕೆ ಬಂದಾಗ ಆಗಿದೆಯೋ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕಕ್ಕೆ ಮನಮೋಹನ್ ಸಿಂಗ್ ಅವರು ದೇಶದ ಪ್ರೈಮ್ ಮಿನಿಸ್ಟರ್ ಆದಾಗ ಬಂದಂತ ಹಣ ಅಂದ್ರೆ ಕರ್ನಾಟಕದ ಪಾಲು ತೆರಿಗೆಯಿಂದ 81,000 ಕೋಟಿ. ರವಿಕುಮಾರ್ ಅವರೇ, ನೀವು ನನ್ನೊಂದಿಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಅವರು ನಾನು ನಿನ್ನೆಯಿಂದಲೂ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ. 2,80,000 ಬಿಜೆಪಿ ನಾಯಕರ ಕಂಪ್ಯಾರಿಸನ್ ಇದೆಯಲ್ಲ, ಹೋಲಿಕೆ ಮಾಡೋದಿದೆಯಲ್ಲ, ನೀವು ಆಪಲ್ ಅನ್ನ ಆರೆಂಜ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀರಿ. ಮನಮೋಹನ್ ಸಿಂಗ್ ಅವರ ಕಾಲದ ಆರ್ಥಿಕತೆಗೂ ಈಗಿನ ಆರ್ಥಿಕತೆಗೂ ವ್ಯತ್ಯಾಸ ಇದೆ. ನೀವೇ ಹೇಳಿದ್ರಿ ಆಗ 11ನೇ ಆರ್ಥಿಕತೆ ಜಗತ್ತಲ್ಲಿ ಭಾರತದ್ದು ಅಂತ. ಈಗ 5ನೇ ಆರ್ಥಿಕತೆ. ಈಗಿನ ತೆರಿಗೆ ಸಂಗ್ರಹ ಮತ್ತು ತೆರಿಗೆಯ ಪದ್ಧತಿ ಎರಡೂ ಬದಲಾಗಿದೆ. ನೀವು ಅದನ್ನು ಇದಕ್ಕೆ ಹೆಂಗೋ ಹೋಲಿಕೆ ಮಾಡೋದಕ್ಕೆ ಸಾಧ್ಯ? ಇದಕ್ಕೆ ಉತ್ತರ ರೆಡಿ ಇಟ್ಕೊಳ್ಳಿ ರವಿಕುಮಾರ್ ಅವರೇ. ನಾನು ನಮ್ಮ ಜೊತೆಗೆ ಕಾಂಗ್ರೆಸ್ನ ಕಡೆಯಿಂದ ಜಾಯಿನ್ ಆಗಿರುವಂಥ ಅತಿಥಿ, ಅವರು ದೆಹಲಿಯ
ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ ಜೊತೆಗಿದ್ದಾರೆ. ಜಯಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಎಸ್, ಉತ್ತರ ಕೊಡಿ ರವಿಕುಮಾರ್ ಅವರೇ. ನನ್ನ ಪ್ರಶ್ನೆ ಇದ್ದಿದ್ದಷ್ಟೇ. ನೀವು 10 ವರ್ಷದ ಹಿಂದಿನ ತೆರಿಗೆಯ ಪದ್ಧತಿ ಮತ್ತು ತೆರಿಗೆಯ ಸಂಗ್ರಹವನ್ನ ಲೆಕ್ಕ ಹಾಕಿ ಆಗ ಕಡಿಮೆ ಸಿಕ್ಕಿತ್ತು, ಈಗ ಜಾಸ್ತಿ ಸಿಕ್ತಿದೆ, ಇದು ಹೋಲಿಕೆ ಸರಿನಾ? ಇದು ಖಂಡಿತ ಸರಿ ಇದೆ, ಖಂಡಿತ ಸರಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ಅವತ್ತಿನ ಎಕಾನಮಿಗೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಎಕಾನಮಿ ಅಭಿವೃದ್ಧಿ ಆಗಿದೆ, ವಿಕಾಸಗೊಂಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿಮಗೆ. ಅಂದ್ರೆ ಅರ್ಥಾತ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪರಿಸ್ಥಿತಿಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಮ್ಮೆಯ ನರೇಂದ್ರ ಮೋದಿ ಅವರು ಇದ್ದಾಗ ಆರ್ಥಿಕ ಪರಿಸ್ಥಿತಿಗೂ ಸುಧಾರಣೆಗೊಂಡಿದೆ ಅಂತ ಹೇಳ್ತಾ ಇದ್ದೀರಿ. ಇದರ ಕ್ರೆಡಿಟ್ ಯಾರಿಗೆ ಸುಧಾರಣೆ ಬರಬೇಕು? ಆಗಲೇಬೇಕು. ನರೇಂದ್ರ ಮೋದಿ ಅವರಿಗೆ ಬರಬೇಕು ಅಂದ್ರೆ ನೀವು ಒಪ್ಕೊಂಡ್ರಿ, ಸತ್ಯವನ್ನ ಒಪ್ಕೊಂಡ್ರೆ ನಿಮಗೆ ಅಭಿನಂದನೆ. ಈಗ ನಾನು ಉತ್ತರ ಹೇಳ್ತೇನೆ. ಸತ್ಯವನ್ನ ಒಪ್ಕೊಂಡ್ರೆ ನಾನೀಗ ನಿಮಗೆ ಅಭಿನಂದನೆ ಹೇಳ್ತೇನೆ. ನನಗೆ ಅಭಿನಂದನೆ ಬೇಡ, ಉತ್ತರ ಕೊಟ್ಬಿಡಿ ರವಿಕುಮಾರ್ ಅವರೇ. ಏನ್ ವಿಷಯ? ನಾನು ಉತ್ತರ ಕೊಡ್ತೇನೆ. ಉತ್ತರ ಕೊಡಕ್ ನಾನು ತಯಾರಿದ್ದೇನೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ರಸ್ತೆಗಳು ಎಷ್ಟಾಯ್ತು, ಹಣ ಎಷ್ಟು ಬಂತು? 243 ಪಟ್ಟು ಕಾಂಗ್ರೆಸ್ ಹೋಲಿಕೆ ಮಾಡಿದ್ರೆ ಬಂದಿರತಕ್ಕಂತ ಹಣ 243 ಪಟ್ಟು ಬಂದಿದೆ. ಒಂದು ತೆರಿಗೆಯ ಪಾಲು ಇರಬಹುದು, ಮತ್ತೆ ಕರ್ನಾಟಕಕ್ಕೆ ಬಂದಿರತಕ್ಕಂತ 2,36,000 ಕೋಟಿ. ಇದು ಗ್ರಾಂಟ್ ಇನ್ ಏಡು. ತೆರಿಗೆಯ ಪಾಲು 2,81,000 ಕೋಟಿ ಅಲ್ಲದೇನೆ 2,36,000 ಕೋಟಿ ಇದು ಗ್ರಾಂಟ್ ಇನ್ ಏಡ್, ಅಂದ್ರೆ ಅನುದಾನ ಬಂದಿರತಕ್ಕಂಥದ್ದು. ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ದುಡ್ಡು ಕಾಂಗ್ರೆಸ್ ಹೋಲಿಕೆ ಮಾಡಿದ್ರೆ 243 ಪಟ್ಟು ಬಂದಿದೆ. ಸೊ ಯು ಮೀನ್ ಟು ಸೇ ಯಾವುದೇ ಅನ್ಯಾಯ ಆಗಿಲ್ಲ. ಯಾವ ಪುರುಷಾರ್ಥಕ್ಕೆ ನಾನು ಈ ಪಾಯಿಂಟ್ ಅನ್ನ ಟಿ.ಬಿ. ಜಯಚಂದ್ರ ಅವರಿಗೆ ಮೂವ್ ಮಾಡ್ತಾ ಇದ್ದೀನಿ. ರವಿಕುಮಾರ್ ಅವರೇ ಹಾಗೆ ಇರಿ ರವಿಕುಮಾರ್ ಅವರೇ. ನಾನು ಪಾಯಿಂಟ್ ಅನ್ನ ಟಿ.ಬಿ. ಜಯಚಂದ್ರ ಅವರಿಗೆ ಮೂವ್ ಮಾಡ್ತೀನಿ. ಒಂದೇ ನಿಮಿಷ ಟಿ.ಬಿ. ಜಯಚಂದ್ರ ಅವರೇ, ಬಿಜೆಪಿ ನಾಯಕರು ಕಳೆದ ಕೆಲ ದಿನಗಳಿಂದ ಮಾತನಾಡೋ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತಂದ್ರೆ, ಈ ಆರ್ಥಿಕ ವರ್ಷಕ್ಕೆ ಅಂದ್ರೆ ಮುಂದಿನ ಆರ್ಥಿಕ ವರ್ಷಕ್ಕೆ 58,000 ಕೋಟಿ ಗ್ಯಾರಂಟಿಗೆ ಅಂತಾನೆ ಎತ್ತಿಡಬೇಕು. ಅದನ್ನ ಎತ್ತಿಡೋದಕ್ಕೆ ಇವರ ಕೈಯಲ್ಲಿ ದುಡ್ಡಿಲ್ಲ. ಅದಕ್ಕಾಗಿ ಈ ನಾಟಕ ಮಾಡ್ತಾ ಇರೋದು, ಈ ಪ್ರತಿಭಟನೆಯ ನಾಟಕ ಅದರ ಹಿಂದಿದೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರೋ ಆರೋಪ. ಏನ್ ಹೇಳ್ತೀರಿ? ಸ್ಮಾರ್ಟ್ ಸಿಟಿಗೆ 17,000 ಕೋಟಿ ಬಂದಿದೆ. ಜಯಚಂದ್ರ ಅವರೇ, ಹಲೋ. ಈಗ ಮಾನ್ಯ ಸದಸ್ಯರು ಮಾತನ್ನು ನಾನು ಸ್ವಲ್ಪ ಕೇಳಿಸ್ಕೊಂಡೆ. ನಾನು ಬಹುಶಃ ಅವರು ವಾದ ಮಾಡ್ತಿಲ್ಲ, ವಿತಂಡವಾದವನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ಮುಖ್ಯವಾದಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು, ನಾವು ಅಧಿಕಾರಕ್ಕೆ ಬಂದು ಕೇವಲ 8-9 ತಿಂಗಳಾಗಿದೆ. 8-9 ತಿಂಗಳಲ್ಲಿ ನಮಗೆ ಬರ್ತಕ್ಕಂಥ ತೆರಿಗೆಗಳಾಗಲಿ ಇನ್ನೊಂದೇ ಆಗಲಿ ಮತ್ತು ಅನುದಾನಗಳು ಇವತ್ತು ನಿಧಾನವಾಗ್ತಾ ಇದೆ, ಬಂದಿಲ್ಲ ಅಂತಕ್ಕಂಥದ್ರೆ ಆ ಮಾನದಂಡವಾಗಿ ಇಟ್ಟುಕೊಂಡು ಇವತ್ತು ದೆಹಲಿಗೆ ಬಂದು ಪ್ರತಿಭಟನೆ ಮಾಡಿದ್ದೇವೆ. ಈಗ ಒಂದು ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಅಂತಕ್ಕಂಥದ್ದು ಇವತ್ತು ನಿರ್ಧಾರ ಆಗಿರ್ತದೆ. ನಾವು ರಾಜ್ಯದಲ್ಲಿ 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಅತ್ಯಂತ ಬರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಆಹಾಕಾರ, ದನಗಳಿಗೆ ಮೇವಿಲ್ಲ. ನಾವು ಎಂದೂ ನೋಡದೇ ಇರತಕ್ಕಂಥ ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹಣವನ್ನು ಕೊಡಬೇಕು ಅಂತ ಹೇಳಿ ಕೇಳೋದ್ರ ಜೊತೆಗೆ ಅವರೇ ಕಳಿಸಿದಂಥದ್ದು, ಕೇಂದ್ರ ಸರ್ಕಾರ ಕಳಿಸಿದಂಥ ಟೀಮು ಇವತ್ತು ಕರ್ನಾಟಕಕ್ಕೆ ಬಂತು. ಅವರು ಕೊಟ್ಟ ವರದಿ ಏನು ಅಂತ ಹೇಳಿದ್ರೆ, ಸುಮಾರು 38,000 ಕೋಟಿ ರೈತರಿಗೆ ಹಣದ ರೂಪದಲ್ಲಿ ನಷ್ಟ ಆಗಿದೆ. ಅವರಿಗೆ ಕನಿಷ್ಠ ಆದ್ರೂ ಕೂಡ 18,000 ಕೋಟಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ಶಿಫಾರಸು ಮಾಡಿರ್ತಕ್ಕಂಥದ್ದು ಅವರೇ ಕಳಿಸಿದಂತ ಸಮಿತಿ. ಆ ಸಮಿತಿ ರೆಕಮೆಂಡೇಶನ್ಗೆ ಇದುವರೆಗೂ ಸಹಿತ 6 ತಿಂಗಳು ಕಳೆದ್ರು ಕೂಡ ಟಿ.ಬಿ. ಜಯಚಂದ್ರ ಅವರೇ, ತಾವು ಹಿರಿಯರಿದ್ದೀರಿ, ಇದೆ. ಆದಾಗ್ಯೂ ಕೂಡ ಆ ಹಣವನ್ನು ಬಿಡುವಂತ
ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂತ ಅನುಭವ ಇದೆ ತಮಗೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, NDRF ನ ಅನುದಾನ ರಿಲೀಸ್ ಆಗೋದಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಮಾನದಂಡಗಳಿದಾವೆ. ಎಲ್ಲಾ ರಾಜ್ಯಗಳಿಗೆ ಒಟ್ಟಿಗೆ ರಿಲೀಸ್ ಮಾಡಲಾಗುತ್ತೆ ದುಡ್ಡನ್ನ. ಕರ್ನಾಟಕಕ್ಕೊಮ್ಮೆ ತಮಿಳುನಾಡಿಗೊಮ್ಮೆ ಅಂತ ರಿಲೀಸ್ ಆಗಲ್ಲ. ಎಲ್ಲಾ ರಾಜ್ಯಗಳು ಬಾಧಿತ ರಾಜ್ಯಗಳಿಗೆ ಒಟ್ಟಾಗಿ ರಿಲೀಸ್ ಮಾಡ್ತಾರೆ. ಕೇಳಿ NDRF ಅದು ಬೇರೆಯವ್ರ ಜೊತೆ ಹೋಲಿಕೆ ಮಾಡಬೇಕಾಗಿಲ್ಲ. NDRF ಇಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ನಮ್ಗೆ ವಿ ಹ್ಯಾವ್ ಗಾಟ್ ಎವರಿ ರೈಟ್ ಟು ಕ್ಲೈಮ್. ಅದರಿಂದ ಕೊಡ್ಲೇಬೇಕಾಗ್ತದೆ. ತಮಿಳುನಾಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅದು. ಈಗ ಅಲ್ಲ, ಕಮಿಟಿ ಬಂದು ವರದಿಯನ್ನು ಕೊಟ್ಟರು. ಇದುವರೆಗಾಗಿ ಒಂದು ಸಭೆ ನಡೆದಿದೆ, ಆ ಸಭೆ ನಡೆದಿಲ್ಲ, ಇನ್ನೊಂದು ಸಭೆನ ಆಗೇ ಇಲ್ಲ. ಹಾಗಾಗಿ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಡೆಯಿಂದ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮಾಡಿ ಇವತ್ತು ದೆಹಲಿಯ ಜಂತರ್ ಮಂತರ್ ಹತ್ರ ಬಂದು ಕೂತಿರ್ತಕ್ಕಂಥದ್ದು. ರವಿಕುಮಾರ್ ಅವರೇ, ಈಗ ಟ್ಯಾಕ್ಸ್ ನ ವಿಚಾರ ಬಂದ್ರೆ ಟ್ರೈನ್ ಹೋದ ನಂತರ ಟಿಕೆಟ್ ತೆಗೆದುಕೊಂಡ್ರೆ ಆಗಲ್ಲ ಅನ್ನುವಂತ ವಿಚಾರ ಏನಿದೆ, ಐ ಅಗ್ರಿ. ಬದಲಾವಣೆಗಳು ಇನ್ನು 16th ಫಿನಾನ್ಸ್ ಕಮಿಷನ್ ಅಲ್ಲಿ ಆಗಬೇಕು, ಅದಾಗಲಿ ಅಂತ ನಾವು ನಿರೀಕ್ಷೆ ಇಟ್ಕೊಳ್ಳೋಣ. ಬಟ್ TB ಜಯಚಂದ್ರ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ, ಅನುದಾನ ಮತ್ತು ಪರಿಹಾರದ ವಿಚಾರದಲ್ಲಿ ಮಲತಾಯಿ ಧೋರಣೆ ಅಂತ. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ, ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ. 5300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನೀವು ಕಳೆದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀರಿ. ರವಿಕುಮಾರ್ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಅದನ್ನು ಸೆಲೆಬ್ರೇಟ್ ಮಾಡಿದ್ರಿ. ನಮ್ಮ ಸಾಧನೆ, ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಿದ್ರಿ. ಇವತ್ತಿನವರೆಗೆ ₹1 ಬಂದಿಲ್ಲ. ಇವತ್ತಿನವರೆಗೆ ₹1 ಬಂದಿಲ್ಲ. ಬರ ಪರಿಹಾರ ಕೇಳಿ ಅಕ್ಟೋಬರ್ ಅಲ್ಲಿ ಕೇಳಿದೀವಿ, ಇವತ್ತಿನವರೆಗೆ ₹1 ಬಂದಿಲ್ಲ. ಸೊ ಇದು ಮಲತಾಯಿ ಧೋರಣೆ ಅಲ್ಲದೆ ಮತ್ತೇನು ರವಿಕುಮಾರ್ ಅವರೇ? ನೋಡಿ, ನಮ್ಮ ದೇಶದೊಳಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥ ಅನುದಾನ ಮತ್ತು ತೆರಿಗೆಯ ಪಾಲು ಈ ವಿಷಯದಲ್ಲಿ ಮಲತಾಯಿ ಧೋರಣೆ ಪ್ರಶ್ನೆನೇ ಇಲ್ಲ. ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಕರ್ನಾಟಕಕ್ಕೆ ಹಣ ಬಂದಿದೆ. ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ನೀವು NDRF ನಿಯಮಗಳ ಬಗ್ಗೆ ಮಾತಾಡಿದ್ರು ನಮ್ಮ ಜಯಚಂದ್ರ ಅವರು. TB ಜಯಚಂದ್ರ ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಇಷ್ಟೊಂದು ಹಿರಿಯರು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ಒಂದು ಒಳ್ಳೆಯ ಖಾತೆಯನ್ನ ಕೊಟ್ಟು ಮಂತ್ರಿಯನ್ನ ಮಾಡಬೇಕಾಗಿತ್ತು. ಪಾಪ ಅವರು ಡೆಲ್ಲಿಯ ಪ್ರತಿನಿಧಿಯನ್ನ ಮಾಡಿದ್ದಾರೆ. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವರಿಗೆ ಆಗಿರುವಂತ ಅನ್ಯಾಯ ಬೇರೆಯವರಿಗೆ ಆಗಬಾರ್ದು. ಇನ್ನೊಂದು ವೇದಿಕೆಯಲ್ಲಿ ಮಾತನಾಡೋಣ. ನನಗೆ ಇದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಲಿ. NDRF ಉದಾಹರಣೆ, ಕರ್ನಾಟಕಕ್ಕೆ ಬರಗಾಲ ಬಂದಾಗ, ಪ್ರವಾಹ ಬಂದಾಗ, ಒಂದು ಮನೆ ಬಿದ್ದಿದ್ರೆ ₹90,000 ಕೊಡಬಹುದು. ಹೈಯೆಸ್ಟ್ ಅಂದ್ರೆ ₹90,000. ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಅನುದಾನ ಎಷ್ಟಪ್ಪ? ಒಂದು ಮನೆ ಬಿದ್ದಾಗ ಅಂದ್ರೆ ₹5 ಲಕ್ಷ. ₹5 ಲಕ್ಷ ಕೊಡ್ತಾರೆ ಒಂದು ಮನೆ ಬಿದ್ದಾಗ. ಈ ತರ ಸಾವಿರಾರು ಮನೆಗಳಿಗೆ ₹5 ಲಕ್ಷ ಕೊಟ್ಟಿದ್ದೇವೆ. ಆಯ್ತಾ? ನಾವು ಕೇಂದ್ರಕ್ಕೆ ಕೈ ಚಾಚಿಲ್ಲ. ಬರಗಾಲಕ್ಕೂ ಪ್ರವಾಹಕ್ಕೂ ವ್ಯತ್ಯಾಸ ಇದೆ ರವಿಕುಮಾರ್ ಅವರೇ. ನೀರಾವರಿ ಅಲ್ಲದೆ ಬರಗಾಲವನ್ನ ಪ್ರವಾಹದ ಜೊತೆ ಹೋಲಿಕೆ ಮಾಡಬೇಡಿ. ನೀರಾವರಿ ಅಲ್ಲದ ಭೂಮಿಯಲ್ಲಿ ಒಂದ್ ಎಕರೆನಲ್ಲಿ ಬೆಳೆ ಹಾಳಾಗಿದ್ರೆ ನೀವು ಬರಗಾಲವನ್ನ ಪ್ರವಾಹದ ಜೊತೆ ಹೋಲಿಕೆ ₹13,000 ಕೊಟ್ಟಿದ್ದೀವಿ. ಹೇಳ್ತೀನಿ, ₹6,000 ಬೆಳೆ ಸಂಪೂರ್ಣ ಲಾಸ್ ಆಗಿದೆ. ಅಲ್ಲಿನೂ ಕೂಡ ಅಣ್ಣ, ಬೆಳೆ ಅಲ್ಲಿನೂ ಕೂಡ ಲಾಸ್ ಆಗಿದೆ. ಮಳೆ ಬಂದು ₹6,000 ಅಲ್ಲಿ ಕೊಟ್ರೆ ನಾವು ₹13,000 ಕೊಟ್ಟಿದ್ದೀವಿ. ಮತ್ತೆ ಹೇಳ್ತೇನೆ, ನೀರಾವರಿ ಪ್ರದೇಶದಲ್ಲಿ ಇವರು ₹18,000 ಕೊಟ್ರೆ ನಾವು ₹28,000 ಕೊಟ್ಟಿದ್ದೀವಿ. ಸಂಪೂರ್ಣ ಬೆಳೆ ನಾಶ ಆದಾಗ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಕೈ ಚಾಚಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೇವೆ. ಕೇಂದ್ರಕ್ಕೆ ಕೈ ಚಾಚ್ತಿರಲ್ಲ. ನಾನು ಹೇಳ್ತೇನೆ, ನಾನು ಅಲ್ಪಸಂಖ್ಯಾತರಿಗೆ ₹10,000 ಕೋಟಿ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಅಲ್ಪಸಂಖ್ಯಾತರಿಗೆ ₹10,000 ಕೋಟಿ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಕೇಂದ್ರಕ್ಕೆ ಯಾಕೆ ಕೈ ಚಾಚಲಿಲ್ಲ? ಕೇಂದ್ರಕ್ಕೆ ಅನುದಾನ ಕೇಳಿದ್ರ ನೀವು? ₹10,000 ಕೋಟಿ ಕೊಡಬೇಕು, ಕೊಡಿ ಅಂತ. ರೈತರ ವಿಷಯ ಬಂದಂತ ಸಂದರ್ಭದಲ್ಲಿ ಮಾತ್ರ ಕೇಂದ್ರದಿಂದ ಅನುದಾನ ಬಂದಿಲ್ಲ. ಅಲ್ಪಸಂಖ್ಯಾತರಿಗೆ ₹10,000 ಕೋಟಿ ಅನೌನ್ಸ್ಮೆಂಟ್ ಮಾಡುವಾಗ ನಿಮಗೆ ಕೇಂದ್ರದಿಂದ ಬರಲಿಲ್ಲ. ರೈತರ ವಿಷಯ ಬಂದಾಗ ಮಾತ್ರ ಕೇಂದ್ರ ವಿಷಯ ಬರುತ್ತೆ. ಯಾವ ನ್ಯಾಯ ರೀ ಇದು? ಜಯಚಂದ್ರ ಅವರೇ, ಏನ್ ದೊಂಬರಾಟ ರೀ ಸಿದ್ದರಾಮಯ್ಯ ಅವ್ರದ್ದು? ಬರಗಾಲಕ್ಕೆ ಮಾಡಬೇಕಾದಾಗ ಅಲ್ಪಸಂಖ್ಯಾತರಿಗೆ ವಿಚಾರವನ್ನ ಬರಬಾರ್ದು. ಇಲ್ಲಿ
ಇಲ್ಲಿ ವಿಚಾರವನ್ನ ಎಂತ ಬರಬಾರ್ದು ದೊಂಬರಾಟ. ಇಲ್ಲಿ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅನೌನ್ಸ್ಮೆಂಟ್ ಮಾಡ್ತೀರಿ, ರೈತರಿಗೆ ಒಂದು ಪೈಸಾ ಇಲ್ಲ. ಯಾವ ನ್ಯಾಯ ಇದು? SDRF ಎಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ? ರಾಜ್ಯ ಸರ್ಕಾರ ಇಲ್ಲಿವರೆಗೂ ಕೂಡ 30 ಲಕ್ಷ ಎಕರೆಗೆ ರೈತರಿಗೆ ಇವತ್ತು 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡತಕ್ಕಂತ ಕೆಲಸವನ್ನು ಮಾಡಿದೆ. ಅಲ್ಲ, it's a peanut ಅಂತ ಟಿ.ಬಿ. ಜಯಚಂದ್ರ ಅವರೇ 5 ಕೋಟಿ ರೂಪಾಯಿನ ಖರ್ಚು ಮಾಡಿದೆ. ನಷ್ಟ ಆಗಿದ್ದು ನಿಮ್ಮದೇ ಅಂದಾಜು ಪ್ರಕಾರ ಜಯಚಂದ್ರ ಸರ್, 34,000 ಕೋಟಿ. ಜಯಚಂದ್ರ ಸರ್, ನೀವು 17,000 ಕೋಟಿ ಇಡಬೇಕಿತ್ತು ಅಂತ ಅಬಕಾರಿ ರಾಜ್ಯ ಸರ್ಕಾರ. ಇಲಾಖೆಯಲ್ಲಿ ಒಂದು ಕ್ವಾರ್ಟರ್ಗೆ 50 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿದ್ದೀರಿ. ಕೇಳಿ ಒಂದು ಕ್ವಾರ್ಟರ್ಗೆ ಈಗ ಒಂದು ಕ್ವಾರ್ಟರ್ಗೆ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀರಿ. SDRF ಅಲ್ಲಿ ಅಂದ್ರೆ ಒಟ್ಟು 950 ಕೋಟಿ ರೂಪಾಯಿನ ನಾವು ಬಿಡುಗಡೆ ಮಾಡಿದ್ದೇವೆ. ನಾವು ಇದು NDRF ಅಲ್ಲಿ ಬರ್ಬೇಕಾಗಿರ್ತಕ್ಕಂಥದ್ದು ನಮಗೆ ಬಣ್ಣ, ನಮಗೆ ಬರ್ಬೇಕಾಗಿದ್ದ ನ್ಯಾಯವಾಗಿ ಬರ್ಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ತಾರತಮ್ಯವನ್ನು ಮಾಡಿ ಈ ರೀತಿಯಾಗಿ ಮಾತಾಡೋದ್ರಲ್ಲಿ ಶೋಭೆ ತರೋದಿಲ್ಲ. ವಿದ್ಯುತ್ ದರ ಹೆಚ್ಚು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಇವತ್ತು ಬಿಜೆಪಿ ಪಕ್ಷದವರು ಇವತ್ತು ಅವ್ರು ಪ್ರಧಾನಮಂತ್ರಿ ಮುಂದೆ ಇವತ್ತು ಹೋರಾಟವನ್ನು ಮಾಡಿ ಕೊಡಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಅವರು ಕೂಡ ಕರ್ನಾಟಕದ ಜನಗಳ ಋಣದಲ್ಲಿದ್ದಾರೆ. ಇವತ್ತು 26 ಜನ ಎಂಪಿಗಳ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು ನಿಮಿಷ ಟಿ.ಬಿ. ಜಯಚಂದ್ರ ಅವರೇ, ಒಂದೇ ನಿಮಿಷ. ರವಿಕುಮಾರ್ ಅವರೇ, ನನ್ನ ನೇರ ಪ್ರಶ್ನೆ. ರವಿಕುಮಾರ್ ಅವರೇ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ತಾವು ಮಧ್ಯ ಕರ್ನಾಟಕದವರು, ಕೇಳಿ. ಅಪ್ಪರ್ ಭದ್ರಾ ಪ್ರಾಜೆಕ್ಟಿನ ದುಡ್ಡು 5,300 ಕೋಟಿ ರೂಪಾಯಿ ಬಂತು ಅಂತ ಆದಾಗ ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡಿದವರು ಇವತ್ತು ಬಂದಿಲ್ಲ 1 ರೂಪಾಯಿ ಅಂತ ಆದಾಗ ಉತ್ತರ ಕೊಡ್ಬೇಕು ತಾನೇ ನೀವು? ಯಾಕೆ ಎಸ್ಕೇಪ್ ಆಗ್ತೀರಿ ಆ ಪ್ರಶ್ನೆಯಿಂದ? ನಾನೀಗ ಉತ್ತರ ಕೊಡ್ತೇನೆ, ನೋಟ್ ಮಾಡ್ಕೊಳ್ಳಿ, ಉತ್ತರ ಕೊಡ್ತೇನೆ. 5,300 ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಮಾಡಿರೋದು ನಿಜ. ಇವತ್ತಲ್ಲ ನಾಳೆ ಬರುತ್ತೆ. ಯಾಕೆ ಬಂದಿಲ್ಲ ಅಂದ್ರೆ ಈ ಆರ್ಥಿಕ ವರ್ಷ ಮುಗಿದು ಹೋಯ್ತು ರವಿಕುಮಾರ್ ಅವರೇ. ಇವತ್ತಲ್ಲ ನಾಳೆ ಬರುತ್ತೆ ಅಂತಂದ್ರೆ ಏನರ್ಥ? ಪೂರ್ತಿ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿ. 50 ಅಲ್ಲಲ್ಲ, ಕಾಮಗಾರಿ ಒಳಗೆ 50% ಕಂಪ್ಲೀಟ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿ ಡೆಲ್ಲಿಗೆ 5,300 ಕೋಟಿ ಬರುತ್ತೆ. ಹಂತ ಹಂತವಾಗಿ ಬರುತ್ತೆ. 9,000 ಕೋಟಿ ಖರ್ಚು ಮಾಡಿದ್ದೇವೆ. ಹಂತವಾಗಿ ಬರುತ್ತೆ. 9,000 ಕೋಟಿ ಖರ್ಚು ಮಾಡಿದ್ದೇವೆ. ಸಬರ್ಬನ್ಗೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ. ಅಲ್ಲ, ಇದು ಪ್ರಾರಂಭ ಆಗಿ ಬಹಳ ವರ್ಷ ಆಗಿದೆ. 17,000 ಕೋಟಿ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸ್ಮಾರ್ಟ್ ಸಿಟಿಗೆ 7 ನಗರಗಳಿಗೆ, ಕರ್ನಾಟಕದ 7 ನಗರಗಳಿಗೆ ಇದ್ಯಾವುದು ಅನುದಾನ ಅಲ್ಲದೆ 14,000 ಕೋಟಿ ಬಂದಿದೆ. ಯಾಕೆ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ? ಈಗ ರವಿಕುಮಾರ್ ಅವರೇ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಈಗ DPR ಮಾಡಬೇಕು. ನೇರವಾಗಿ ಅದು ರನ್ನಿಂಗ್ ಪ್ರಾಜೆಕ್ಟ್ ತಾನೆ. ರನ್ನಿಂಗ್ ಪ್ರಾಜೆಕ್ಟ್ ಗೆ ನೀವು DPR ಮಾಡಿ ಯೋಜನೆಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ರಿ. ನೀವು ಅದನ್ನೇ ಹೇಳ್ತಾ ಇದ್ರಲ್ಲ, ರಿಪೋರ್ಟ್ ಸಬ್ಮಿಟ್ ಮಾಡಿ. ಫಸ್ಟ್ ಕಾಮಗಾರಿ ಏನಾಗಿದೆ, ವರ್ಕ್ ಕಂಪ್ಲೀಷನ್ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ ಅಂತ ಹೇಳೋದು ತಾವು. ದುಡ್ಡು ರಿಲೀಸ್ ಮಾಡಕ್ ಬರೋದಿಲ್ಲ. ಟಿ.ಬಿ. ಜಯಚಂದ್ರ ಅವರೇ, ತಪ್ಪು ನಿಮ್ಮ ಕಡೆ ಇಟ್ಕೊಂಡು ರಾಜ್ಯ ಸರ್ಕಾರದ ಮುಂದೆ ಇಟ್ಕೊಂಡು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾಯಿದ್ದೀರಿ ಅಂತ. ನೀವು ಅದನ್ನೇ ಹೇಳ್ತಾ ಇದ್ರಲ್ಲ, 13,000 ಕೋಟಿ ರಿಪೋರ್ಟ್ ಸಬ್ಮಿಟ್ ಮಾಡಿ. ಅದು ಮಾಡಿಫೈ ಆಗಿ 23,000 ಕೋಟಿ ಆಗಿದೆ. ನಾವು ಇಲ್ಲಿವರೆಗೂ ಸಹಿತ 9,000 ಕೋಟಿಯನ್ನ ಹಣವನ್ನು ಖರ್ಚು ಮಾಡಿ ಇದು ನಾವು ಪ್ರಪೋಸಲ್ ಇವತ್ತಲ್ಲ, 7 ವರ್ಷದಿಂದ ನಾನು ರಿಪೋರ್ಟ್ ಕೊಡಬೇಕಾಗತ್ತೆ. ನಾನು ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಉಮಾಭಾರತಿಯವರ ಒಪ್ಪಿಗೆಯನ್ನು ಪಡೆದು ಭೇಟಿ ಮಾಡಿ ಅದಕ್ಕೆ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿ 7 ವರ್ಷ ಆಯಿತು. 7 ವರ್ಷ ಆದಮೇಲೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಬಜೆಟ್ ಅಲ್ಲಿ ಹೋದ ವರ್ಷ ಹೇಳ್ತಾರೆ 23-24ರಲ್ಲಿ 5,300 ಕೋಟಿಯನ್ನ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 5,300 ಕೋಟಿ ಯಾಕೆಂದ್ರೆ ಅದು ಮಧ್ಯ ಕರ್ನಾಟಕದ ಕುಡಿಯ ನೀರಿಗೋಸ್ಕರ ಇರತಕ್ಕಂಥ ಯೋಜನೆ. ಆ ಯೋಜನೆಗೆ ಇನ್ನೂವರೆಗಾಗಿ ದುಡ್ಡು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಹಣವನ್ನೇ ನಂಬಿ ನಾವು ಇಲ್ಲಿ ಕೈ ಕಟ್ಟಿ ಕೂತ್ಕೊಳ್ಳಬೇಕಾಗಿದೆ. ಇವತ್ತವರೆಗೂ ಬಿಡುಗಡೆ ಮಾಡಕ್ಕಾಗಿಲ್ಲ. ರವಿಕುಮಾರ್ ಅವರೇ, ನನಗೆ ಸಮಯ ಬಹಳ ಕಡಿಮೆ ಇದೆ. ಒಂದೇ ಒಂದು ಕ್ಲಾರಿಫಿಕೇಶನ್ ನಾನು ಟಿ.ಬಿ. ಜಯಚಂದ್ರ ಅವರಿಂದ ಬಯಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಈ ಬಾರಿ ನಾನು 3.80 ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡಿಸ್ತೀನಿ. ಕಳೆದ ಬಾರಿಗಿಂತ 53,000 ಕೋಟಿ ಹೆಚ್ಚು ಈ ಬಜೆಟ್. ಈ ಸಲ ಬಜೆಟ್ ಮಂಡಿಸ್ತಾ ಇರೋದು 53,000 ಕೋಟಿ ಎಲ್ಲಿಂದ ತರ್ತಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲ. ಸೊ ಈ ಉತ್ತರ ಕೊಡೋದಕ್ಕಾಗ್ತಿಲ್ಲ ಇವರಿಗೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇರೋದು. 1 ವರ್ಷಕ್ಕೆ 1 ಲಕ್ಷ ಕೋಟಿ ಬೇಕಾಗತ್ತೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇರೋದು ಇದು 23-24ಕ್ಕೆ
ಅದಕ್ಕೆ ಇವರು ಅಲ್ಲಿ ಪ್ರತಿಭಟನೆ ಮಾಡ್ತಿರೋದು. ಗ್ಯಾರಂಟಿ ದುಡ್ಡಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ, ಏನೇನೋ ಅಭಿವೃದ್ಧಿ ಇಲ್ಲ, ಶೂನ್ಯ ಅಭಿವೃದ್ಧಿ. ಅದಕ್ಕೆ ಡೆಲ್ಲಿನ ಡೈವರ್ಟ್ ಮಾಡೋದು. ಈ ವರ್ಷಕ್ಕಲ್ಲ, ಈ ವರ್ಷಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಜನಕ್ಕೇನು ಗೊತ್ತಾಗಲ್ವಾ? 50,000 ಕೋಟಿ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಆಗಿದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಇರತಕ್ಕಂಥ ಜನ ಎಸ್, ನನ್ನ ಸಮಯ ಮೀರಿತು. ಟಿ ವಿ ಜಯಚಂದ್ರ ಅವರೇ ಥ್ಯಾಂಕ್ ಯು. ರವಿಕುಮಾರ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.